ಹೆಲೋ ಎವ್ರಿವನ್. ಇವಾಗ ಎಲ್ರಿಗೂ ಚೆನ್ನಾಗಿ ಕಾಣಿಸ್ಬೇಕು, ಸಣ್ಣ ಇರಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅಂತ ಏನೇನೋ ವೆರೈಟೀಸ್ ಇದೆ, ಅದೆಲ್ಲ ಮಾಡ್ತಿರ್ತಾರೆ. ಅದು ಮಾಡೋ ಪ್ರೋಸೆಸ್ಸಲ್ಲಿ ಕೆಲವೊಂದು ದಿನ ಮಾಡ್ತಾರೆ, ಕೆಲವೊಂದು ದಿನ ಬಿಟ್ಬಿಡ್ತಾರೆ. ಒಂದೊಂದು ಸತಿ ಸಣ್ಣ ಇರ್ತಾರೆ, ಒಂದೊಂದು ಸತಿ ದಪ್ಪ ಆಗ್ತಾರೆ. ಅವೆಲ್ಲ ಆಗಬೇಕಿದ್ರೆ ಸ್ಟ್ರೆಚ್ ಮಾರ್ಕ್ಸು ಆರ್ಮ್ಸಲ್ಲಿ, ಥೈಸಲ್ಲಿ ಅದೆಲ್ಲ ಜಾಸ್ತಿ ಆಗಿರುತ್ತೆ. ಬಿಕಾಸ್ ಸ್ಕಿನ್ ಎಲಾಸ್ಟಿಸಿಟಿ ಒಂದ್ಸತಿ ಜಾಸ್ತಿ ಆಗೋದು, ಒಂದ್ಸತಿ ಕಡಿಮೆ ಆಗೋದು ಆಗಿರುತ್ತೆ. ಆವಾಗ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ. ಇನ್ನು ಒಂದು ಆಫ್ಟರ್ ಪ್ರೆಗ್ನೆನ್ಸಿ ಹೊಟ್ಟೆ ಎಲ್ಲ ಲೂಸ್ ಆಗಿರುತ್ತೆ. ಸೊ ಅಂಥವ್ರಿಗೂ ತುಂಬ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ. ಅದಕ್ಕೆ ಏನು ಮಾಡಬೇಕು? ಆರಿಫ್ಲೇಮಿಂದ ಇದು ಆ್ಯಂಟಿ ಸ್ಟ್ರೆಚ್ ಮಾರ್ಕ್ ಕ್ರೀಮ್. ಈ ಸ್ಟ್ರೆಚ್ ಮಾರ್ಕ್ ಕ್ರೀಮು ಬೆಳಗ್ಗೆ ಸ್ನಾನ ಆಗಿದ ತಕ್ಷಣ ಸರ್ಕ್ಯುಲರ್ ಮೋಷನ್ನಲ್ಲಿ ಮಸಾಜ್ ಮಾಡ್ಕೊಳ್ಳೋದು, ಮತ್ತೆ ರಾತ್ರಿ ಇನ್ನೊಂದು ಸತಿ ಮಾಡೋದು. ಈ ಥರ ಕಂಟಿನ್ಯೂಸ್ ಆಗಿ ಮಾಡ್ತಿದ್ರೆ ಸ್ಟ್ರೆಚ್ ಮಾರ್ಕ್ಸ್ ಬೇಗ ಹೋಗುತ್ತೆ. ಎಸ್ಪೆಷಲಿ ಫ್ರೆಶ್ ಆಗಿ ಬಂದಿರೋ ಸ್ಟ್ರೆಚ್ ಮಾರ್ಕ್ಸು ಬೇಗ ಹೋಗುತ್ತೆ. ತುಂಬ ವರ್ಷದಿಂದ ಇರೋದು ಸ್ಟ್ರೆಚ್ ಮಾರ್ಕ್ಸ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಸ್ಟಾರ್ಟ್ ಯೂಸಿಂಗ್ ದಿಸ್ ಎವ್ರಿ ಡೇ ಆ್ಯಂಡ್ ಯು ವಿಲ್ ಸಿ ದ ಡಿಫ್ರೆನ್ಸ್ ಇನ್ ದ ಸ್ಟ್ರೆಚ್ ಮಾರ್ಕ್ಸು. ಡೇ ಬೈ ಡೇ ರೆಡ್ಯೂಸ್ ಆಗ್ತಿರುತ್ತೆ ಅದಿರೋದು. ಅದು ನೀವೇ ಕಾಣಿಸ್ಕೋತೀರಾ ಆ್ಯಂಡ್ ಯುವರ್ ಸ್ಕಿನ್ ವಿಲ್ ಲುಕ್ ಗುಡ್ ಆಲ್ಸೋ.